ಇಲ್ಲಿ ಸಿಗುತ್ತೆ ಅನ್ಸುತ್ತೆ, ಬಾ. ಸಾರಿ ಸರ್, ನನ್ನಿಂದ ನೀವು ಇಲ್ಲಿರ್ಬೇಕಾಗಿ ಬಂತು. ನಾನು ಬರ್ದೇ ಇದ್ದಿದ್ರೆ ನೀವು ಬೆಂಗಳೂರಿಗೆ ವಾಪಸ್ ಹೋಗ್ತಿದ್ರಿ. ಇಟ್ಸ್ ಓಕೆ, ಏನ್ ಮಾಡಕ್ಕಾಗತ್ತೆ. ನಿನಗೆ ಹೀಗಾಗತ್ತೆ ಅಂತ ಯಾರು ಅನ್ಕೊಂಡಿದ್ರು? ನಿಧಾನಕ್ಕೆ ಹೇಳಿ. ರವೀಣ, 2 ರೂಮ್ ಬೇಕಾಯ್ತು, ಕಸ್ಟಮರ್ ಇದ್ದಾರೆ. ಸರಿ ಇರಪ್ಪ, ನೋಡ್ತೀನಿ. 2 ರೂಮ್ ಇಲ್ಲಪ್ಪ, ಒಂದೇ ರೂಮ್ ಇದೆ. ಅಣ್ಣ ಆವಾಗಲೇ ಹೇಳಿದ್ನಲ್ಲ, ನಾ ಫೋನ್ ಮಾಡಿ 7 ರೂಮ್ ಇದೆ ಅಂದ್ರಲ್ಲ. ಅವಾಗಲೇ ಹೇಳಿದ್ವಪ್ಪ, ಬಂದು ಎಲ್ಲ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದೇ ರೂಮ್ ಇರೋದು ಇವಾಗ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಣ್ಣ, 2 ರೂಮ್ ಕೊಡಿ. ಇಲ್ಲಪ್ಪ, ಎಲ್ಲ ರೂಮ್ ಬುಕ್ ಆಗಿದ್ದಾವೆ. ಹಂಗೂ ನಿನ್ಗೆ ರೂಮ್ ಬೇಕು ಅಂದ್ರೆ ಬುಕ್ ಮಾಡ್ದಾರಲ್ಲಿ ಹೋಗ್ತಿದ್ದಾರೆ ನೋಡು, ಬೇಕಿದ್ರೆ ಅವ್ರನ್ನ ಕೇಳಪ್ಪ. ನಾನು ರೂಮ್ ಚೆಕ್ ಇನ್ ಮಾಡಿ ಕಾಲ್ ಮಾಡ್ತೀನಿ, ಲಗೇಜ್ ತಗೊಂಡ್ ಬನ್ನಿ. ಸರಿ ಸರ್. ನಡಿ. ಸರ್ ಸರ್ ಸರ್, ನಮ್ಮ ಕಡೆ ಇಬ್ರು ಇದ್ದಾರೆ, ಒಬ್ರು ಲೇಡೀಸ್ ಒಬ್ರು ಜೆಂಟ್ಸು. 1 ರೂಮ್ ಬಿಟ್ಟು ಕೊಡಿ ಸರ್, ಪಾಪ ರಾತ್ರಿ ಬೇರೆ. ಆಗಲ್ಲ 7 ರೂಮು ನಮಗೆ ಬೇಕು. ನಮ್ಮ ಕಡೆಯವರೇ ಬರ್ತಿದ್ದಾರೆ ಸರ್. ಇಲ್ಲ ಆಗಲ್ಲ ಸರ್. ಸರ್ ಬಾ ಮೀರಾ. ಏನಪ್ಪ, ಯಾವ್ದು ರೂಮು? ಇಲ್ಲ ಸರ್, ನಾವು ಬರೋಷ್ಟ್ರಲ್ಲಿ ಎಲ್ಲ ರೂಮ್ ಬುಕ್ ಆಗಿಬಿಟ್ಟಿದೆ. ಸದ್ಯಕ್ಕೆ 1 ರೂಮ್ ಇದೆ ಅಷ್ಟೇ. ಏನೋ ಪರಿಚಯ ಇದ್ದವರು ರೂಮ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದು ಈಗ ಒಂದೇ ರೂಮ್ ಅಂತ ಹೇಳ್ತಿದ್ಯಲ್ಲ, ಇದಕ್ಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತ? ನಾನ್ ಸೆನ್ಸ್. ಸಾರಿ ಸರ್, ನೀವೇ ನಂಗೆ ಕಮಿಷನ್ ಕೊಡೋದು ಬೇಡ. ಇಷ್ಟೊತ್ತಲ್ಲಿ ಎಲ್ಲಿ ರೂಮ್ ಸಿಗಲ್ಲ, ಪಾಪ ಲೇಡೀಸ್ ಬೇರೆ ಇದ್ದಾರೆ. ನೀವು ಆ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ನಾ ಬರ್ತೀನಿ. ಅರೆ ಅಲ್ಲ ಕಣಯ್ಯ, ಅಲ್ಲ. ಏ ಅರ್ಜುನ್, ಇಲ್ಲೇ ಇರೋಣ, ಒಪ್ಕೊಳ್ಳೋ. ಮತ್ತೆ ಬೇರೆ ಕಡೆ ಹುಡ್ಕೋಣ ಅಂತ ಹೇಳ್ಬೇಡ. ಮೀರಾ, ಒಂದೇ ರೂಮ್ ಇರೋದಂತೆ.